ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಸುಲಭವಾಗಿ ಮತ್ತು ಬೇಗ ತಯಾರಾಗುವ ಖಾರ ಅವಲಕ್ಕಿ ರೆಸಿಪಿ ನೋಡೋಣ. ಕೇವಲ 10 ನಿಮಿಷಗಳಲ್ಲಿ ಇದು ರೆಡಿ ಆಗ್ತದೆ ಮತ್ತು ಉಪವಾಸದ ದಿನಗಳಲ್ಲೂ ಕೂಡ ತಿನ್ನಲು ತುಂಬಾ ಸೂಕ್ತ. ಮೊದಲಿಗೆ ನಾನಿಲ್ಲಿ 2 ಬ್ಯಾಡಗೆ ಒಣಮೆಣಸನ್ನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿಕೊಂಡು ಹುರಿಯುತ್ತಿದ್ದೇನೆ. ನಾವು ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ಒಂದು ಬಗೆಯ ಮಸಾಲೆ ಪುಡಿಯನ್ನು ತಯಾರಿಸಬೇಕು. ಅದಕ್ಕೋಸ್ಕರ ಕೆಲವೊಂದು ಸಾಮಗ್ರಿಗಳನ್ನು ಹುರಿಯುತ್ತಿದ್ದೇನೆ. ನಾನಿಲ್ಲಿ ಸ್ವಲ್ಪ ಹಿಂಗಿನ ಪೇಸ್ಟ್ ಅನ್ನು ತೆಗೆದುಕೊಂಡಿದ್ದೇನೆ. ಈಗ ಅದನ್ನು 2 ಬದಿ ಚೆನ್ನಾಗಿ ಹುರಿದುಕೊಳ್ತೇನೆ. ಈಗ ಬ್ಯಾಡಗೆ ಒಣಮೆಣಸು ಮತ್ತು ಹಿಂಗನ್ನು ಮಾತ್ರ ಸಪರೇಟ್ ಆಗಿ ಹುರಿದುಕೊಂಡ್ರೆ ಸಾಕು. ಈಗ ಇಲ್ಲಿ ನಾನು ಕೆಲವೊಂದು ಸಾಮಗ್ರಿಗಳನ್ನು ಒಂದೊಂದಾಗಿ ಹಾಕ್ತೇನೆ. ಮೊದಲಿಗೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತೇನೆ. ನಂತರ ಲೆಕ್ಕ ಮಾಡಿಕೊಂಡು ಮೆಂತೆ ಬೀಜವನ್ನು ಹಾಕಿ. ಈಗ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ. ಆಮೇಲೆ ನೀವು ಹುರಿಯುವಾಗ ಸ್ವಲ್ಪ ಇದು ಜಾಸ್ತಿ ಬರ್ನ್ ಆಗ್ತಿದೆ ಅಂತ ಅನಿಸಿದ್ರೆ ಗ್ಯಾಸ್ ಆನ್ ಆಫ್ ಮಾಡ್ತಾ ಇರಿ. ಇದಕ್ಕೀಗ 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಚೆನ್ನಾಗಿ ಹುರಿಯುತ್ತೇನೆ. ನಾನಿಲ್ಲಿ ಆಲ್ರೆಡಿ ಗ್ಯಾಸನ್ನು ಆಫ್ ಮಾಡಿದ್ದೇನೆ, ಬಿಕಾಸ್ ಇಲ್ಲಿ ಪ್ಯಾನ್ ಓವರ್ ಹೀಟ್ ಆಗ್ತಿದೆ, ಅದಕ್ಕೋಸ್ಕರ. ಕೊನೆಯದಾಗಿ 1 ಚಿಟಿಕೆಯಷ್ಟು ಹಳದಿ ಪುಡಿಯನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಹುರಿದುಕೊಂಡ ನಂತರ ಒಂದು ಪ್ಲೇಟ್ಗೆ ವರ್ಗಾಯಿಸಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಿ. ಯಾಕಂದ್ರೆ ನಾವು ಇದರಿಂದ ಪೌಡ್ರನ್ನು ಮಾಡ್ತೇವೆ. ಪೌಡ್ರ್ ಮಾಡುವಾಗ ಅದು ತಣ್ಣಗಾಗಿರ್ಬೇಕು. ಅವಲಕ್ಕಿಯನ್ನು ಮಾಡಲಿಕ್ಕೆ ನೀವು ಇದೇ ಪುಡಿಯನ್ನು ಉಪಯೋಗಿಸ್ಬೇಕಂತ ಏನಿಲ್ಲ. ನಿಮ್ಮ ಹತ್ರ ಆಲ್ರೆಡಿ ಮನೆಯಲ್ಲಿ ರಸಂ ಪುಡಿ, ಸಾರು ಪುಡಿ ಎಲ್ಲ ಇದ್ರೆ ಅದನ್ನು ಕೂಡ ಉಪಯೋಗಿಸ್ಬೋದು. ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹುರಿದ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ತೇನೆ. ಇದನ್ನೀಗ ಪುಡಿ ಮಾಡ್ಕೊಳ್ಳಿ. ಆದಷ್ಟು ಫೈನ್ ಆಗಿ ಪೌಡ್ರ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ. ನೀವಿಲ್ಲಿ ಇದರ ಕನ್ಸಿಸ್ಟೆನ್ಸಿಯನ್ನು ನೋಡ್ಬೋದು ಮತ್ತು ಇದನ್ನು ನೋಡ್ಕೊಂಡು ಅಂದಾಜು ಮಾಡ್ಕೊಳ್ಬೋದು ಹೇಗೆ ಪೌಡ್ರ್ ಇರಬೇಕು ಅಂತ. ನಾನಿಲ್ಲಿ ಒಂದು ಬೌಲ್ನಲ್ಲಿ 1 ತೆಂಗಿನಕಾಯಿಯ ಅರ್ಧ ಹೋಳನ್ನು ತುರಿದುಕೊಂಡು ಹಾಕ್ತಿದ್ದೇನೆ. ನಂತರ ಇದಕ್ಕೆ ನಾವು ತಯಾರಿಸಿದ ಪುಡಿಯನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಒಂದು 2 ದೊಡ್ಡ ಚಮಚದಷ್ಟು ತುರಿದ ಬೆಲ್ಲವನ್ನು ಹಾಕಿ ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕಿವಿಚ್ಕೊಳ್ಳಿ. ಸ್ವಲ್ಪ ಹಾರ್ಡ್ ಆಗಿ ನೀವು ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಹಾರ್ಡ್ ಆಗಿ ಪ್ರೆಸ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಇದರಿಂದ ಮಾಯ್ಶ್ಚರ್ ಬಿಡ್ತದೆ. ಈ ರೀತಿ ಆದ ನಂತರ ನಾನೀಗ 2 ಕಪ್ನಷ್ಟು ತೆಳುವಾದ ಅವಲಕ್ಕಿಯನ್ನು ಹಾಕ್ತಿದ್ದೇನೆ. ಇದಕ್ಕೆ ದಪ್ಪ ಅವಲಕ್ಕಿಯನ್ನು ಉಪಯೋಗಿಸಬಾರ್ದು, ನಾವು ಇದನ್ನು ತೆಳು ಅವಲಕ್ಕಿಯಿಂದನೇ ಮಾಡೋದು. ಈಗ ಇದನ್ನು ಕೂಡ ಮಿಕ್ಸ್ ಮಾಡುವಾಗ ಸ್ವಲ್ಪ ಪ್ರೆಷರ್ ಹಾಕೊಂಡು ಮಿಕ್ಸ್ ಮಾಡಿ. ಈ ಖಾರ ಅವಲಕ್ಕಿಗೆ ಜಾಸ್ತಿ ಕಾಯಿ ತುರಿ ಹಾಕಿದಷ್ಟು ತುಂಬಾ ಸಾಫ್ಟ್ ಆಗಿ ಬರ್ತದೆ ಮತ್ತೆ ರುಚಿ ಕೂಡ ಜಾಸ್ತಿ ಆಗ್ತದೆ. ಈಗ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆಯನ್ನು ಕೊಡೋಣ. ನಾನೊಂದು ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕ್ತಿದ್ದೇನೆ. 1 ಚಮಚ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡ್ಕೊಂಡು ಹಾಕ್ತೇನೆ. ಈ ಒಗ್ಗರಣೆಗೆ ಈ 2 ಬಗೆ ಮಾತ್ರ ನಾವು ಹಾಕೋದು. ಈ ಒಗ್ಗರಣೆಯನ್ನು ನಾವೀಗ ಖಾರ ಅವಲಕ್ಕಿ ಮೇಲೆ ಹಾಕೋಣ. ಹಾಕಿದ ನಂತರ ಕೂಡಲೇ ಬೆರೆಸ್ಲಿಕ್ಕೆ ಹೋಗಬೇಡಿ, ಇದು ಬಿಸಿ ಆಗಿರ್ತದೆ. ಈಗ ಇದನ್ನು ಬೆರೆಸುವಾಗ ಜಾಸ್ತಿಯಾಗಿ ಪ್ರೆಸ್ ಮಾಡಿಕೊಂಡು ಬೆರೆಸಬೇಕು ಅಂತ ಇಲ್ಲ, ಲೈಟ್ ಆಗಿ ಈ ರೀತಿ ಬೆರೆಸ್ಕೊಳ್ಳಿ. ಖಾರ ಅವಲಕ್ಕಿ ಬೆಳಗಿನ ಉಪಹಾರಕ್ಕೆ ರೆಡಿ ಆಗಿದೆ. ನೀವು ಅದನ್ನು ಯಾವ ರೀತಿ ಸವಿಬಹುದು ಅಂತ ನಾನೀಗ ಹೇಳ್ತೇನೆ. ಮೊದಲಿಗೆ ಇದನ್ನು ಪ್ಲೇನ್ ಆಗಿ ಹೀಗೇನೆ ಸವಿಬಹುದು, ಇಲ್ಲ ಅಂದ್ರೆ ಇದರ ಮೇಲೆ ಸ್ವಲ್ಪ ಸೇವನ್ನು ಹಾಕಿ. ನನಗೆ ಈ ಖಾರ ಅವಲಕ್ಕಿಯನ್ನು ಮೊಸರಿನಿಂದ ಮಿಕ್ಸ್ ಮಾಡಿ ತಿನ್ಲಿಕ್ಕೆ ತುಂಬಾನೇ ಇಷ್ಟ. ನಮ್ಮನೆಯಲ್ಲೆಲ್ಲ ಕೆಲವೊಮ್ಮೆ ಇದನ್ನು ಉಪ್ಪಿಟ್ಟು ಜೊತೆಗೆ ಅಥವಾ ಕೆಲವೊಂದು ಉಸುಲಿಗಳು ಅಂದ್ರೆ ಕಡಲೆಕಾಯಿ ಉಸ್ಲಿ ಮತ್ತೆ ಹೆಸರು ಬೇಳೆ ಉಸ್ಲಿ, ಬಟಾಣಿ ಉಸ್ಲಿ, ಇಂಥ ಉಸ್ಲಿ ಜೊತೆಗೆ ನಾವು ಸರ್ವ್ ಮಾಡ್ತೇವೆ. ಸೊ ಫೈನಲಿ ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.